ಕೋರ್ಟ್ಗೆ ರೇಣುಕಾಸ್ವಾಮಿ ಮೃತ ರೇಣುಕಾಸ್ವಾಮಿ ತಂದೆ ತಾಯಿ ಹಾಜರಾಗಿದ್ದಾರೆ. ಜಡ್ಜ್ ಮುಂದೆ ಸಾಕ್ಷ್ಯವನ್ನ ದಾಖಲಿಸುತ್ತಾರೆ ಕಾಶಿನಾಥಯ್ಯ ಮತ್ತು ರೇಣುಕಾಸ್ವಾಮಿ ಅವರ ತಾಯಿ. ಇಬ್ರು ಕೂಡ ಹಾಜರಾಗಿದ್ದಾರೆ. ರತ್ನಪ್ರಭಾ ರೇಣುಕಾಸ್ವಾಮಿ ಅವರ ತಾಯಿ, ಕಾಶಿನಾಥಯ್ಯ ರೇಣುಕಾಸ್ವಾಮಿ ಅವರ ತಂದೆ. ಇಬ್ರು ತಮಗಾದ ಅನ್ಯಾಯ, ಒಂದು ಕೊಲೆಯಿಂದ ತಮಗಾದ ಅನ್ಯಾಯ ಏನು ಅನ್ನೋದನ್ನ ದಾಖಲಿಸ್ತಾರೆ. ಮತ್ತು ತಾವು ಏನ್ ನೋಡಿದ್ರು, ಬಾಡಿ ಐಡೆಂಟಿಫೈ ಹೆಂಗ್ ಮಾಡಿದ್ರು, ಎಷ್ಟೊತ್ತು ಗೊತ್ತಾಯ್ತು, ಯಾರಿಂದ ಗೊತ್ತಾಯ್ತು, ಮತ್ತೆ ಇಲ್ಲಿರ್ಬೇಕಾದ್ರೆ ಯಾರ್ದಾದ್ರೂ ಕಾಲ್ ಬಂದಿತ್ತಾ, ಮನೆ ಹತ್ರ ಯಾರಾದ್ರೂ ಬಂದಿದ್ರಾ, ಈ ಎಲ್ಲಾ ಹೇಳಿಕೆಗಳನ್ನ ಆಲ್ರೆಡಿ ದಾಖಲಿಸಿರ್ತಾರೆ. ಎಲ್ಲಿ? ಇನ್ವೆಸ್ಟಿಗೇಟಿವ್ ಆಫೀಸರ್ ಹತ್ರ ಚಾರ್ಜ್ ಶೀಟ್ ನಲ್ಲಿ ಇದೆ. ಈಗ ಮತ್ತದನ್ನ ಜಡ್ಜ್ ಮುಂದೆ ಪ್ರಸ್ತುತ ಪಡಿಸಬೇಕು. ಸದ್ಯಕ್ಕೆ ಈ ಪ್ರಕರಣದಲ್ಲಿ ಇವ್ರನ್ನ ಚೀಫ್ ವಿಟ್ನೆಸ್ ಅಂತ ಕರೀತಾರೆ. ಸಾಕ್ಷಿ ನುಡಿಬೇಕಾದ್ರೆ ಚೀಫ್ ವಿಟ್ನೆಸ್, ಕ್ರಾಸ್ ವಿಟ್ನೆಸ್ ಅಂತ ಎರಡು ರೀತಿ ಟೆಕ್ನಿಕಲ್ ಟರ್ಮ್ಸ್ ಬರುತ್ತೆ. ಡೀಟೇಲ್ಸ್ ಕೊಡ್ತಾರೆ ಉಮೇಶ್. ರೇಣುಕಾಸ್ವಾಮಿ ತಂದೆ ತಾಯಿ ಸದ್ಯಕ್ಕೆ ಇವತ್ತು ಚೀಫ್ ವಿಟ್ನೆಸ್ ಆಗ್ತಾರೆ ಅಂತ. ಚೀಫ್ ವಿಟ್ನೆಸ್ ಅಂದ್ರೆ ಏನು ಅಂತ ನಮ್ಮ ವೀಕ್ಷಕರಿಗೆ ಅರ್ಥ ಮಾಡಿಸೋದಾದ್ರೆ, ಮಮತಾ ಈಗಾಗಲೇ ಈ ಪ್ರಕರಣದ ಟ್ರಯಲ್ ಮೊದಲ ದಿನ ಆಗಿರೋದ್ರಿಂದ ಮೊದಲ ದಿನವೇ 7 ಮತ್ತು 8ನೇ ಸಾಕ್ಷಿಯಾಗಿರುವಂಥ ರೇಣುಕಾಸ್ವಾಮಿ ತಂದೆ ತಾಯಿಯವರ ಹೇಳಿಕೆಗಳು ದಾಖಲಾಗ್ತವೆ. ಅವರ ಹೇಳಿಕೆಗಳು ಬಹಳ ಮಹತ್ವದಾಗಿರುವಂಥದ್ದು. ಒಂದು ನಿಮಿಷ ವಾಪಸ್ ಬಂದ್ವಿ. ರೇಣುಕಾಸ್ವಾಮಿ ಪೋಷಕರ ಹೇಳಿಕೆ ದಾಖಲಿಸಿಕೊಳ್ಳೋ ಕೆಲಸ ಆರಂಭ ಆಗ್ತಾ ಇದೆ. ಸಾಕ್ಷಿ ನುಡಿತಾ ಇದ್ದಾರೆ. ನ್ಯಾಯಾಧೀಶರ ಮುಂದೆ ರೇಣುಕಾಸ್ವಾಮಿ ಪೋಷಕರು ತಮ್ಮ ಹೇಳಿಕೆಗಳನ್ನ, ತಮಗೆ ಗೊತ್ತಿರೋಷ್ಟು ಮಾಹಿತಿಯನ್ನ ದಾಖಲಿಸ್ತಾ ಇದ್ದಾರೆ. ಅವರನ್ನ ಚೀಫ್ ವಿಟ್ನೆಸ್ ಅಂತ ಕರೆಯಲಾಗುತ್ತೆ. ರೇಣುಕಾಸ್ವಾಮಿ ಅವರ ತಾಯಿ ರತ್ನಪ್ರಭಾ ಅವರು ತಮಗೆಷ್ಟು ಗೊತ್ತಿದೆ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಪ್ರಕರಣದಲ್ಲಿ ತುಂಬಾ ಕ್ರೂಷಿಯಲ್ ಇವರಿಬ್ಬರ ಸ್ಟೇಟ್ಮೆಂಟ್ ಕೂಡ. ಸರದಿ ಬೈ ಸರದಿ ಫಸ್ಟ್ ರೇಣುಕಾಸ್ವಾಮಿ ಅವರ ತಾಯಿಯ ಹೇಳಿಕೆಗಳನ್ನು ದಾಖಲಿಸ್ಕೊಳ್ತಾರೆ. ಇಲ್ಲಿ ಹೇಳಿಕೆ ದಾಖಲಿಸಬೇಕಾದ್ರೆ ಪ್ರಾಸಿಕ್ಯೂಷನ್ ಪರ ವಕೀಲರು ಇವರನ್ನ ಪ್ರಶ್ನೆ ಕೇಳ್ತಾರೆ. ನಿಮಗೆ ಎಷ್ಟೊತ್ತು ಗೊತ್ತಾಯ್ತು, ಹೇಗ್ ಗೊತ್ತಾಯ್ತು? ಇದು ಎಕ್ಸಾಂಪಲ್ ನಾನು ಹೇಳ್ತಾ ಇರೋದು ನಿಮಗೆ. ಹೇಗ್ ಗೊತ್ತಾಯ್ತು, ಯಾವಾಗ ನೋಡಿದ್ರಿ, ಮಗನ ದೇಹದ ಮೇಲೆ ಇದ್ದ ಗುರುತು ಏನ್ ಹೇಳ್ತು, ಮಗ ಕೊನೆ ಸಲ ನಿಮಗೆ ಫೋನ್ ಮಾಡಿದ್ ಯಾವಾಗ? ಈ ತರ ಸುಮಾರು ಪ್ರಶ್ನೆಗಳಿಗೆ ಉತ್ತರವನ್ನ ದಾಖಲಿಸಿಕೊಳ್ಳುವ ಪ್ರಕ್ರಿಯೆ. ಇವರಿಬ್ರು ಕೂಡ ಇವತ್ತಿಗೆ ಚೀಫ್ ವಿಟ್ನೆಸ್ ಆಗ್ತಾ ಇದ್ದಾರೆ. ಇವರನ್ನ ರೇಣುಕಾಸ್ವಾಮಿ ವಿಕ್ಟಿಮ್ ಅಂತ ಯಾರು ಹೇಳ್ತಾ ಇದ್ದಾರೆ? ಪೊಲೀಸ್ನವರು. ದರ್ಶನ್ ಅಂಡ್ ಪಟಾಲಂ ಕೊಲೆ ಮಾಡಿದ್ದಾರೆ ಅಂತ ಯಾರು ಹೇಳ್ತಾ ಇದ್ದಾರೆ? ಪ್ರಾಸಿಕ್ಯೂಷನ್. ಸೊ ಅವರೇ ಇವ್ರನ್ನ ಕ್ವೆಶ್ಚನ್ ಮಾಡ್ತಾರೆ. ಸಿ.ವಿ. ನಾಗೇಶ್ ಇವರನ್ನ ಇವಾಗ ಪ್ರಶ್ನೆ ಮಾಡಲ್ಲ. ಸೊ ಇದು ಅಲ್ಲಿ ಪ್ರೊಸೀಜರ್ ನಡೆಯುವಂತಹ ಬಗೆ. ಮೊದಲ ಭಾಗವಾಗಿ ರೇಣುಕಾಸ್ವಾಮಿ ತಾಯಿ ರತ್ನಪ್ರಭಾ ಅವರು ಹೇಳಿಕೆಗಳನ್ನ ದಾಖಲಿಸ್ತಾ ಇದ್ದಾರೆ.